ಮತ್ತಿಘಟ್ಟದ ವ್ಯಕ್ತಿಯೋರ್ವರ ಮನೆಯ ಬಚ್ಚಲು ಮನೆ ಒಳಗೆ ಬೃಹತ್ ಗಾತ್ರದ ಕಾಳಿಂಗ. ಶಿರ್ಸಿ ತಾಲೂಕಿನ ಮತ್ತಿಘಟ್ಟದ ವ್ಯಕ್ತಿಯೋರ್ವರ ಮನೆಯ ಬಚ್ಚಲಿನ ಒಳಗೆ ಬೃಹತ್ ಗಾತ್ರದ ಭಯಾನಕ ಗಂಡು ಕಾಳಿಂಗ ಸರ್ಪವನ್ನು ಉರಗ ತಜ್ಞ ವಾಜ್ ಸೈಯದ್ ಇವರು ಜಾನ್ಮನೆ ವಿಭಾಗದ ಅರಣ್ಯ ಸಿಬ್ಬಂದಿಗಳ ಸಹಾಯದಿಂದ ಹಿಡಿದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾಳಿಂಗ ಅಣ್ಣಪ್ಪ ಗೌಡ ಇವರ ಮನೆಯ ಗೋಡೆಗೆ ತಾಗಿದ್ದ ನೀರು ಕಾಯಿಸುವ ಒಲೆಯ ಒಳಗೆ ಬಂದಿತ್ತು. ಒಲೆಗೆ ಬೆಂಕಿ ಹಾಕುವ ಸಂದರ್ಭದಲ್ಲಿ ಕಟ್ಟಿಗೆ ಇಡುವಾಗ ಹಾವು ಬುಸುಗಟ್ಟುವುದನ್ನು ನೋಡಿ ಕೂಡಲೇ ಉರಗ ತಜ್ಞರಿಂದ ಹಿಡಿಸಲಾಗಿದೆ. ಇನ್ನು ತರ್ತಾರ ತಡ್ರಿ, ಹೊರಗಡೆ ತರ್ತಾರ, ಹೊರಗಡೆ ಮಗ ಬರುವುದಿಲ್ಲ ಸ್ವಲ್ಪ ಕೆಣಗಬೇಕು. ಶಿರ್ಸಿ ತಾಲೂಕಿನ ಬೈರುಂಬೆ ಪಂಚಾಯಿತಿ ವ್ಯಾಪ್ತಿಯ ಮಳೆನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಗವನ್ನು ಕಬಳಿಸುವ ಪ್ರಯತ್ನ. ಶಿರ್ಸಿ ತಾಲೂಕಿನ ಬೈರುಂಬೆ ಪಂಚಾಯಿತಿ ವ್ಯಾಪ್ತಿಯ ಮಳೆನಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಗವನ್ನು ಕಬಳಿಸುವ ಪ್ರಯತ್ನ ನಡೆದಿದ್ದು, ಇದನ್ನು ಗ್ರಾಮೀಣ ಠಾಣೆಯ ಪಿಎಸ್ಐ ಸೀತಾರಾಮ್ ಅವರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಲಾಗಿದೆ. ರಾತ್ರೋರಾತ್ರಿ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳನ್ನು ಬಳಸಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಶಾಲೆಯ ಜಾಗವನ್ನು ಮಕ್ಕಳಿಗೆ ದಾರಿ ಬಿಡದೆ ಜಾಗವನ್ನು ಒತ್ತುವರಿ ಮಾಡುವ ಪ್ರಯತ್ನ ಸಾಗಿತ್ತು. ಇದೇ ಗ್ರಾಮದ ವ್ಯಕ್ತಿಯೋರ್ವರು ಜಾಗ ಅತಿಕ್ರಮಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಪ್ರಶ್ನಿಸಲು ಹೋದ ಶಾಲಾ ಎಸ್ಡಿಎಂಸಿ ಅವರ ಮಧ್ಯ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಹೋಗಿತ್ತು. ನಂತರ ಎಸ್ಡಿಎಂಸಿ ಮತ್ತು ಊರಿನ ಗ್ರಾಮಸ್ಥರು ಅತಿಕ್ರಮಣದಾರರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು. ನಂತರ ಪೊಲೀಸರು ಸ್ಥಳಕ್ಕೆ ತೆರಳಿ ವಾತಾವರಣ ತಿಳಿಗೊಳಿಸಿ ಬಂದಿದ್ದಾರೆ. ಈ ಕಡೆ ಬರ್ರಿ, ಈಗ ಮಾಡಿದ್ರೆ ಇರಲಿ.
ಅಮದಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಲಿಸುತ್ತಿದ್ದ ಬೈಕಿಗೆ ಬೆಂಕಿ. ಚಲಿಸುತ್ತಿದ್ದ ಬೈಕಿಗೆ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ತಾಲೂಕಿನ ಅಮದಳ್ಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ಉತ್ತರ ಪ್ರದೇಶ ಮೂಲದ ಬೈಕ್ ಸವಾರ ಮುರುಡೇಶ್ವರದಿಂದ ಗೋವಾದತ್ತ ತೆರಳುತ್ತಿದ್ದಾಗ ಅಮದಳ್ಳಿ ಬಳಿ ಬೈಕಿನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ತಕ್ಷಣ ಬೈಕ್ ನಿಲ್ಲಿಸಿ ಪರಿಶೀಲಿಸಿದಾಗ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಬೈಕ್ನಿಂದ ಸವಾರ ದೂರ ಸರಿಯುತ್ತಿದ್ದಂತೆ ಬೆಂಕಿ ಬೈಕ್ ಆವರಿಸಿಕೊಂಡು ಸಂಪೂರ್ಣ ಸುಟ್ಟು ಹೋಗಿದೆ. ಕೂಡಲೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದರಾದರೂ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸುವ ವೇಳೆಗಾಗಲೇ ಬೈಕ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಅಪಾಯದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.